ಇಟ್ ಈಸ್ ವೆರಿ ವೆರಿ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ. ಆಮೇಲೆ ಇವಾಗ ತುಂಬಾ ಲೈಟ್ ವೇಟ್ ಜ್ಯುವೆಲ್ರಿ ಎಲ್ಲ ಬಂದಿರೋದ್ರಿಂದ ಯು ಕ್ಯಾನ್ ಇನ್ವೆಸ್ಟ್ ಆನ್ ದಿ ಜ್ಯುವೆಲ್ರಿ ಆಲ್ಸೋ. ಸೊ ಇಟ್ ಇಸ್ ಗುಡ್ ಟು ಇನ್ವೆಸ್ಟ್ ಆನ್ ಗೋಲ್ಡ್. ಸರ್, ಈಗ ಬೆಳ್ಳಿದು ಹಂಗೆ ಸರ್, ಬೆಳ್ಳಿನೂ ಶರವೇಗದಲ್ಲಿ ಓಡ್ತಾ ಇದೆ ಸರ್. ನಿಜಕ್ಕೂ ಸಾರ್ವಕಾಲಿಕ ಒಂದು ಏರಿಕೆ ಅಂತ ಅನ್ಸುತ್ತೆ ನಿಮ್ಗೆ. 2025 ನೋಡ್ತಿದ್ರೆ ಈಗ 2.40 ಲ್ಯಾಕ್ ಆಗಿದೆ. ಹಾಗಾಗಿ ಅದು ಕೂಡ ಚಿನ್ನದಂತೆಯೇ ನಿರೀಕ್ಷೆ ಮಾಡಬಹುದು ಹೆಂಗೆ ನಾವೀಗ? ಸರ್, ಗೋಲ್ಡ್ ಸಿಲ್ವರ್ 260 ತನಕ ಹೋಗಿ ಈಗ ಸ್ವಲ್ಪ ಕರೆಕ್ಷನ್ ಕೊಟ್ಟು 240 ತನಕ ಬಂದಿದೆ. ಬಟ್ ಸಿಲ್ವರ್ ಇಸ್ ಎ ಡಿಫರೆಂಟ್, ಈವನ್ ದೋ ಇಟ್ ಇಸ್ interly linked with gold ಆದ್ರೂ ಸಿಲ್ವರ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಡಿಪೆಂಡಿಂಗ್ ಆನ್ ದ ಏನಕ್ಕೆ ಸಿಲ್ವರ್ ಜಾಸ್ತಿ ಆಗ್ತಾ ಇದೆ ಅದು ನಾವು ಅರ್ಥ ಮಾಡ್ಕೋಬೇಕು. 75% ಆಫ್ ಸಿಲ್ವರ್ ಕನ್ಸಂಪ್ಷನ್ ಟುಡೇ ಈಸ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ಇಂಡಸ್ಟ್ರಿಯಲ್ ಪರ್ಪಸ್ ಸಿಕ್ಕಾಪಟ್ಟೆ ಯೂಸ್ ಆಗ್ತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಇವಿ ಮಿಷನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸಿಸ್ಟಮ್ಸ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬಾ 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 ಸಿಲ್ವರ್ ಕನ್ಸಂಪ್ಷನ್ ಆಗ್ತಾ ಇದೆ. ಅದು ಆಗ್ತಾ ಇರೋದ್ರಿಂದ ಸಿಲ್ವರ್ ಈಸ್ ಮೂವಿಂಗ್ ಲೈಕ್ ಎನಿಥಿಂಗ್. ಇದು ಏನನ್ನ ಇನ್ನ ಸಕ್ಸಸ್ಫುಲ್ ಆಗಿ ಈಗ ಬರೋ ರಿಸರ್ಚ್ ಅಲ್ಲಿ ಇನ್ನ ಜಾಸ್ತಿ ಪ್ರೂವ್ ಮಾಡಿದ್ರೆ ಸಿಲ್ವರ್ ಇನ್ನ ಜಾಸ್ತಿ ಆಗುತ್ತೆ. ಇವಾಗಿರೋ ರೇಷಿಯೋ ಪ್ರಕಾರ ಸಿಲ್ವರ್ 2.80 2.85 ಇರೋ ಹಿಸ್ಟ್ರಿ ನೋಡಿದ್ರೆ ಗೋಲ್ಡ್ ಸಿಲ್ವರ್, ಗೋಲ್ಡ್ ಎಷ್ಟಿದೆಯೋ ಅದಕ್ಕೆ ಡಬಲ್ ಇರುತ್ತೆ ಸಿಲ್ವರ್. ಆ ತರ ಹಿಸ್ಟ್ರಿ ಹೇಳುತ್ತೆ. ಆವಾಗ ಲೆಕ್ಕ ಹಾಕಿದ್ರೆ ಸಿಲ್ವರ್ ಸ್ವಲ್ಪ ಈಗ ಕಮ್ಮಿ ಪ್ರೈಸ್ ಅಂತೆ. ಬಟ್ ಸಿಲ್ವರ್ ಡೆಫಿನೆಟ್ ಆಗಿ ಜಾಸ್ತಿ ಆಗುತ್ತೆ. ಬಿಕಾಸ್ ಏನಂದ್ರೆ 75 to 76% ಆಫ್ ಸಿಲ್ವರ್ is being used for industrial purpose. Domestic consumption ಬಂದು ಅರೌಂಡ್ 24-25% ಮಾತ್ರನೇ ಇರುತ್ತೆ ಆ ತರ. ಸೊ ಕಂಪ್ಲೀಟ್ ಸಿಲ್ವರ್ ಕಂಪ್ಲೀಟ್ ಬುಲ್ಲಿಶ್ ರೇಂಜ್ ಅಲ್ಲೇ ಇದೆ ಸರ್. ಇನ್ನ ಜಾಸ್ತಿ ಆಗೋ ಪರಿಸ್ಥಿತಿಗಳು ತುಂಬಾ ಕಾಣ್ತಾ ಇದೆ. ಸ್ಟ್ರಾಂಗ್ ರೀಸನ್ಸ್ ಆರ್ ದೇರ್ ಫಾರ್ ಇನ್ಕ್ರಿಮೆಂಟ್ ಆಫ್ ಸಿಲ್ವರ್. ಸರ್, ಇನ್ನೊಂದು ಶ್ರೀಧರ್ ಸರ್, ಈಗ ಸಾಕಷ್ಟು ಜನ ಕೇಳೋದು ಈಗ ಪರಿಶುದ್ಧವಾದಂಥ ಚಿನ್ನ ಹಾಲ್ ಮಾರ್ಕ್ದು ಅದ್ರ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ಸರ್ಟಿಫೈಡ್ ಗೋಲ್ಡು ಅದು ಹೇಗೆ ನಾವು ಗುರುತು ಹಿಡಿಯೋದು ಅಂತೇಳಿ, ಅಥವಾ ನಾವು ಮತ್ತೆ ವಾಪಸ್ ಅದನ್ನು ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ರೇಟು, ಅಥವಾ ಅಲ್ಲಿನಾದರೂ ಸ್ವಲ್ಪ ಏನದು ಏರಿಳಿತ ಆಗ್ಬಿಡ್ದು ಅಂತ ಅದಿದೆ. ಮತ್ತು ಮೇಕಿಂಗ್ ಚಾರ್ಜು ಆ ರೇಟು ಈ ರೇಟ್ ಅಂತ ಎಕ್ಸ್ಟ್ರಾ ತೆಗೆದುಕೊಳ್ತಾನೆ ಇರ್ತಾರೆ ಅನ್ನುವಂಥ ಆರೋಪ ಇದೆ ಸರ್ ಜ್ಯುವೆಲರ್ಸ್ ಶಾಪ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ಇದು ಆಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಕ್ವಶನ್. ಏನಂದ್ರೆ ಈಗ ನಾವು ಯಾವುದೇ ಜ್ಯುವೆಲರ್ ವಿತೌಟ್ ಹಾಲ್ ಮಾರ್ಕಿಂಗ್ ಅವ್ರಿಗೆ ಲೈಸೆನ್ಸ್ ಇರಲ್ಲ. ಬೈ ಚಾನ್ಸ್ ಇದ್ರೆ ಗೊತ್ತಾದ್ರೆ ಹಾಲ್ ಮಾರ್ಕಿಂಗ್ ಲೈಸೆನ್ಸ್ ಇಲ್ಲದೆ ಇವರು ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ಇಮ್ಮಿಡಿಯೇಟ್ ಆ ಶಾಪ್ ಸೀಸ್ ಆಗ್ಬಿಡುತ್ತೆ. ಒಂದು ಮೊದಲು ಹಾಲ್ ಮಾರ್ಕಿಂಗ್ ಏನಿತ್ತು, ಡ್ಯೂಪ್ಲಿಕೇಶನ್ ಆಗೋ ಪರಿಸ್ಥಿತಿಗಳು ಇತ್ತು. ಈಗ ಹಾಲ್ ಮಾರ್ಕಿಂಗ್ ಡ್ಯೂಪ್ಲಿಕೇಶನ್ ಆಗೋ ಚಾನ್ಸಸ್ ಇಲ್ಲ. BIS has introduced an app. BIS ಆಪ್ ಒಂದು ಇಂಟ್ರೊಡ್ಯೂಸ್ ಮಾಡಿದೆ. ಆ ಹಾಲ್ ಮಾರ್ಕಿಂಗ್ ಜೊತೆಗೆ HUID ಅಂತ ಹೇಳ್ಬಿಟ್ಟು ಒಂದು ನಂಬರ್ ಕೊಡ್ತಾರೆ. ಹಾಲ್ ಮಾರ್ಕ್ ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ. ಇದು ನೀವು BIS ವೆಬ್ಸೈಟ್ ಹೋಗ್ಬಿಟ್ಟು HUID ನ ನೀವು ಇನ್ಸರ್ಟ್ ಮಾಡಿದ ತಕ್ಷಣ ಕಂಪ್ಲೀಟ್ ಡೀಟೇಲ್ ಬರುತ್ತೆ. ಫಾರ್ ಇನ್ಸ್ಟೆನ್ಸ್ ಒಂದು ಬಳೆ, ಆ HUID ನಂಬರ್ ಇದು, ಅದು ಇನ್ಸರ್ಟ್ ಮಾಡಿದ ತಕ್ಷಣ ಟಪ ಅಂತ ಬಂದ್ಬಿಡುತ್ತೆ. ಸೊ ಇದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು, ಇಲ್ಲಿ ಹಾಲ್ ಮಾರ್ಕಿಂಗ್ ಆಗಿರೋದು, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿರೋದು ಅಂತ ಕಂಪ್ಲೀಟ್ ಅದ್ರದ್ದು ಹಿಸ್ಟ್ರಿನ ಬಂದ್ಬಿಡುತ್ತೆ. ಸೊ ದೇರ್ ಇಸ್ ನೋ ಚಾನ್ಸ್ ಆಫ್ ಎನಿ ಮ್ಯಾನಿಪುಲೇಷನ್ ಇನ್ ಹಾಲ್ ಮಾರ್ಕಿಂಗ್ ಪ್ರೆಸೆಂಟ್ಲಿ. BIS ಇಸ್ ವೆರಿ 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 ಸ್ಟ್ರಿಕ್ಟ್ ಆನ್ ದಿಸ್. ಆಮೇಲೆ ಜನಸಾಮಾನ್ಯರಿಗೆ ಪ್ಲಸ್ ಪಬ್ಲಿಕ್ಗೆ ನಾವು ಮಾಹಿತಿ ಕೊಡಬೇಕಾಗಿರೋದು ಏನು ಅಂದ್ರೆ HUID ಅನ್ನೋದು ಒಂದಿದೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. HUID ಎಲ್ಲರೂ ಹಾಲ್ ಮಾರ್ಕಿಂಗ್ ಅಂತ ಮಾತ್ರ ಅನ್ಕೊಂತಾರೆ. ಈ HUID ತುಂಬಾನೇ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ HUID. ಆ HUID ನೋಡ್ಬೇಕು, ಪ್ರತಿಯೊಬ್ರು ಕ್ರಾಸ್ ಚೆಕ್ ಮಾಡ್ಬೇಕು. ಕ್ರಾಸ್ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಸ್ಮಾರ್ಟ್ ಬೈಯಿಂಗ್ ಮಾಡಬಹುದು. ಒಂದು ಹಂತಕ್ಕೆ ಇವಾಗ ಪರ್ಚೇಸಿಂಗ್ ಇದು ಕಂಪ್ಲೀಟ್ ಆಯ್ತು. ಸೆಲ್ಲಿಂಗ್ ಬರ್ಬೇಕಾದ್ರೆ ಯಾವಾಗ ಟ್ರಾನ್ಸ್ಪರೆನ್ಸಿ ಇರುತ್ತೋ, ಈ ಬಳೆ ಗ್ರಾಸ್ ವೇಟ್ 12 ಗ್ರಾಮ್, ನೆಟ್ ವೇಟ್ 11.800 ಕ್ಲೀನ್ ಆಗಿ ಬಿಲ್ ನಲ್ಲಿ ಬಂದ್ಬಿಡುತ್ತೆ ವಿತ್ HUID ನಂಬರ್ ಬಳೆ ಮೇಲೆನೆ ಇರುತ್ತೆ. ಅವಾಗ ಇಲ್ಲಿ ಏನು ಡಿಫರೆನ್ಸ್ ಆಗೋ ಚಾನ್ಸಸ್ ಇಲ್ಲ. ನಾರ್ಮಲಿ ಏನ್ ಮಾಡ್ತಾರೆ ಅಂದ್ರೆ ವೆನ್ ಯು ಗೋ ಟು ಸೆಲ್ ಬಿಟ್ವೀನ್ 2 to 3% ಅವ್ರ ವಾಲಟೈಲ್ ಇದ್ರೆ 3% ತನಕ ಹೋಗಿ ಪರ್ಚೇಸ್ ಮಾಡ್ತಾರೆ ಜ್ಯುವೆಲರ್ಸ್. ಅದು ಎಕ್ಸ್ಚೇಂಜ್ ಮಾಡಿದ್ರೆ ಸೇಮ್ ಪ್ರೈಸ್ ಬರುತ್ತೆ. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಯಾವ್ದಾದ್ರು ಗೊಂದಲ ಪರ್ಚೇಸ್ ಸೇಲ್ ಅಲ್ಲಿ ಈಗ ಮಾಡ್ಲಿಕ್ಕೆ ಏನು ಸಾಧ್ಯತೆಗಳೇ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ತುಂಬಾ ಇನ್ನೋಸೆಂಟ್ ಆಗಿ
ತುಂಬಾ ಬ್ಲೈಂಡ್ ಆಗಿ ಮಾಡಿದ್ರೆ ಮಾತ್ರ ಈ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಕರೆಕ್ಟ್.